ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ನನ್ನ ವಿಡಿಯೋವನ್ನು ನಿಮಗೆ ತಿಳಿರ್ತಕ್ಕಂತಹ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಪಾಸ್ಪೋರ್ಟ್ ಸೇವಾ ಬಗ್ಗೆ ಕೊಡ್ತಾ ಇದ್ದೀನಿ. ಅಂದರೆ ಪಾಸ್ಪೋರ್ಟನ್ನು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹೌದು, ನೀವೇನಾದರೂ ವಿದೇಶ ಪ್ರಯಾಣ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಾಸ್ಪೋರ್ಟು ಮತ್ತು ವೀಸಾ. ಕೆಲವು ದೇಶಗಳಿಗೆ ವೀಸಾ ಇಲ್ಲ, ಕೆಲವು ದೇಶಗಳಿಗೆ ವೀಸಾ ಇದೆ. ವೀಸಾ ಫ್ರೀ ಇದ್ರೂ ಕೂಡ ಪಾಸ್ಪೋರ್ಟ್ ಅತಿ ಮುಖ್ಯವಾಗಿ ಬೇಕೇ ಬೇಕು. ಪಾಸ್ಪೋರ್ಟ್ ಇಲ್ಲ ಅಂದರೆ ಯಾವುದೇ ದೇಶಕ್ಕೂ ಕೂಡ ನೀವು ಹೋಗೋದಕ್ಕೆ ಬರೋದಿಲ್ಲ. ಅಥವಾ ಈ 15 ದಿನದೊಳಗಡೆ ಅಥವಾ ಒಂದು 10 ದಿನದೊಳಗಡೆ ಏಕಕಾಲಕ್ಕೆ ನೀವು ಒಂದು ದೇಶಕ್ಕೆ ಹೋಗಬೇಕು ಅಂತ ಬುಕ್ ಮಾಡಿದ್ರು ಹೋಗೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಪಾಸ್ಪೋರ್ಟ್ ತರಿಸ್ಬೇಕು ಅಂದರೆ ಸುಮಾರು 15ರಿಂದ 20 ದಿನ ಆಗುತ್ತೆ, ತಿಂಗಳು ಆಗುತ್ತೆ. ಜಾಸ್ತಿ ಪೆಂಡಿಂಗ್ ಏನಾರ ಬಿದ್ದಂತೆ 1.5 ತಿಂಗಳು ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪಾಸ್ಪೋರ್ಟು ಮೊದಲಿನಂಗೆ ತುಂಬ ಫಾಸ್ಟಾಗಿ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಈಗ ತುಂಬ ಪೆಂಡಿಂಗ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಮೊದಲೇ ನೀವು ಪಾಸ್ಪೋರ್ಟನ್ನು ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಅತಿ ಮುಖ್ಯವಾಗಿ ಏನೆಲ್ಲ ದಾಖಲಾತಿ ಬೇಕು ಅಂದರೆ ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಮತ್ತು ಬರ್ತ್ ದಾಖಲಾತಿ. ಅಂದರೆ ನೀವು ಜನ್ಮ ದಿನಾಂಕಕ್ಕಾಗಿ ಏನೆಲ್ಲ ದಾಖಲಾತಿ ಇದೆ ಅನ್ನೋದು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ಇದ್ದರೆ ನಡೆಯುತ್ತೆ, ಮತ್ತು ಪ್ಯಾನ್ ಕಾರ್ಡ್ ಇದ್ದರೆ ನಡೆಯುತ್ತೆ. ಈ ಥರ ಕೆಲವು ಗುರುತಿನ ಪುರಾವೆಗೆ ಅಂತ ಕೆಲವು ಲಿಸ್ಟ್ಗಳನ್ನು ಪಾಸ್ಪೋರ್ಟ್ ಸೇವಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿ ಇದ್ದರೂ ಕೂಡ ನೀವು ಪಾಸ್ಪೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದೇ ಹಾದಿಯಲ್ಲಿ ಬಂದರೆ ನೆಕ್ಸ್ಟ್ ವಿಳಾಸ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫಿಗೆ ಏನೆಲ್ಲ ಬೇಕು, ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಇದ್ದರೆ ನಡೆಯುತ್ತೆ, ಬ್ಯಾಂಕ್ ಪಾಸ್ಬುಕ್ ಇದ್ದರೆ ನಡೆಯುತ್ತೆ, ಲೈಟ್ ಬಿಲ್ ಇದ್ದರೆ ನಡೆಯುತ್ತೆ. ಈ ರೀತಿ ಅದಕ್ಕೂ ಸಮೇತ ಹಲವು 10 ಪುರಾವೆಗಳಿದ್ದಾವೆ. ನೀವು ಪಾಸ್ಪೋರ್ಟ್ ಸೇವಾದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿ ಕರೆಕ್ಟಾಗಿದ್ದರೆ ನೀವು ಅದನ್ನು ಅಲ್ಲಿಗೆ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಬರ್ತ್ ಅಂದರೆ ಅದಕ್ಕೆ ಜನನ ಪುರಾವೆ ಅಂತ ಬರ್ತ್ ಸರ್ಟಿಫಿಕೇಟ್ ಬರುತ್ತೆ, ಮತ್ತು ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಬರುತ್ತೆ, ನಂತರ SSLC ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಈ ಥರ ಅದಕ್ಕೂ ಕೂಡ ನೀವು ಪುರಾವೆಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ನಂತರ ಬಂದು ಮೊದಲನೇದಾಗಿ ನಿಮ್ಮದು ನೇಮ್ ಕರೆಕ್ಟಾಗಿರಬೇಕು. ನೇಮು ಒಂದರಲ್ಲಿ ಏನಾಗುತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ರಮೇಶ್ ಆರ್ ಅಂತ ಇರುತ್ತೆ, ನೆಕ್ಸ್ಟು ಪ್ಯಾನ್ ಕಾರ್ಡಲ್ಲಿ ಆರ್ ರಮೇಶ್ ಅಂತ ಇರುತ್ತೆ. ಒಂದರಲ್ಲಿ ರಮೇಶ್ ಆರ್ ಇರುತ್ತೆ, ಒಂದರಲ್ಲಿ ಆರ್ ರಮೇಶ್ ಅಂತ ಇರುತ್ತೆ. ಮತ್ತು ತಂದೆ ಹೆಸರು ಕೂಡ ಮಿಸ್ ಮ್ಯಾಚ್ ಇರುತ್ತೆ. ಮತ್ತು ಡೇಟ್ ಆಫ್ ಬರ್ತು ಕೂಡ ಒಂದರಲ್ಲಿ 1/5/2025 ಇದ್ದರೆ, ಒಂದರಲ್ಲಿ 8/5/2025 ಇರುತ್ತೆ. ಅಥವಾ ತಿಂಗಳೇ ಬದಲಾಯಿಸ್ತಾರೆ, 8/2/2025 ಇರುತ್ತೆ. ಆ ಥರ ಇರೋಂಗಿಲ್ಲ. ಆಧಾರಲ್ಲಿ ಏನಿರುತ್ತೆ ಆ್ಯಸ್ ಇಟ್ ಈಸ್ ಪಾನಲ್ಲಿ ಇರಬೇಕು, ಪಾನಲ್ಲಿ ಏನಿರುತ್ತೋ ಅದೇ ರೀತಿ ಆಧಾರಲ್ಲಿ ಇರಬೇಕು, ಸೇಮ್ ಇರಬೇಕು. ನೇಮು, ತಂದೆ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಇಷ್ಟು ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಪಾಸ್ಪೋರ್ಟ್ ಕೆಲಸ ಬಹಳ ಈಸಿಯಾಗಿ ಆಗುತ್ತೆ ಅಂತ. ನಂತರ ಅದೇ ಹಾದಿಯಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ನೀವೇನಾದರೂ SSLC ಓದಿವಿ ಮೆಟ್ರಿಕ್ಯುಲೇಷನ್ ಅಂತ ಏನಾರು ಅಪ್ಲೈ ಮಾಡಿದರೆ, SSLC ಅಥವಾ SSLCಗಿನ ಅತಿ ಹೆಚ್ಚು ಓದಿವಿ ಅಂತ ಪದವಿ ಅಂತ ಏನಾದರೂ ನೀವು ಅಪ್ಲೈ ಮಾಡಿದರೆ, ನಿಮ್ಮ ಎಲ್ಲ ದಾಖಲಾತಿ ಕಾನ್ವೊಕೇಶನ್ ಇರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅದರಲ್ಲೂ ಸಮೇತ ನೀವು ಯಾವುದು ನೀವು ಮೊದಲೇ ದಾಖಲಾತಿ ಕೊಟ್ಟಿರ್ತೀರೋ ಅಂದರೆ ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಆ್ಯಸ್ ಇಟ್ ಈಸ್ ಅದರಲ್ಲೂ ಇರಬೇಕು. ಯಾವುದರಲ್ಲಿ SSLCಯಲ್ಲಿ ನೀವು ಓದಿರ್ತಕ್ಕಂಥ ಸರ್ಟಿಫಿಕೇಟಲ್ಲೂ ಅದೇ ರೀತಿಯಲ್ಲಿ ಇರಬೇಕು. ಯಾವುದೂ ಮಿಸ್ ಮ್ಯಾಚ್ ಆಗಂಗಿಲ್ಲ. ಆ 3 ದಾಖಲೆಗಳನ್ನು ಹೊಂದಿಸಿ ನೋಡ್ತಾರೆ. ನೀವು ಪಾಸ್ಪೋರ್ಟ್ ಸೇವೆಗೆ ಅಪ್ಲೈ ಮಾಡಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಒಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ಪಲ್ಲಿ ನಿಮ್ಮನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇತ್ತೀಚಿನ ಅಂದರೆ ಅವತ್ತಿನ ದಿನದ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ನೀವು ಅಪ್ಲೈ ಮಾಡಿರ್ತಕ್ಕಂತಹ ಪ್ಯಾನ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ SSLC ಮಾರ್ಕ್ಸ್ ಕಾರ್ಡ್ ಇಷ್ಟನ್ನು ನೀವು ಅಲ್ಲಿಗೆ ಯಾವುದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೆಗೆದುಕೊಂಡು ಹೋಗಲೇಬೇಕು ಸ್ನೇಹಿತರೆ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ ಆಯಿತು ಅಂತ ನೀವು ಅಂದ್ಕೊಳ್ಳಿ, ಅಥವಾ ಅದು ಡಾಕ್ಯುಮೆಂಟೇಷನ್ ಸಕ್ಸಸ್ ಆದರೆ ನೆಕ್ಸ್ಟ್ ಹೋಗ್ತಕ್ಕಂಥದ್ದು ಪೊಲೀಸ್ ವೆರಿಫಿಕೇಷನ್ ಹೋಗುತ್ತೆ. ಪೊಲೀಸ್ ವೆರಿಫಿಕೇಷನ್ನು ಅಂದರೆ ನೀವು ಅಲ್ಲೇ ನಿವಾಸಿನೋ ಅಲ್ವೋ, ಬೇರೆ ಕಡೆಯಿಂದ ಬಂದು ನೆಲೆಸಿರೋ, ನೀವು ಟೆರರಿಸ್ಟೋ ನಕ್ಸಲೈಟೋ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಏನು ಅಂತ. ಅವರು ಸ್ಥಳ ಪರಿಶೀಲನೆಯನ್ನು ಮಾಡ್ತಾರೆ ನಿಮ್ಮ ಊರಿಗೆ ಬಂದು. ಸೊ ಅದಕ್ಕೋಸ್ಕರ ಪೊಲೀಸ್ ವೆರಿಫಿಕೇಷನ್ ಹೋಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಹೋದ 10 ದಿನ 15 ದಿನದೊಳಗಡೆ ನಿಮಗೆ ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಇದೆ. ಸೊ ಬೆಂಗಳೂರಲ್ಲಿ ಕೋರಮಂಗಲ ಅಲ್ಲಿಗೆ ಹೋಗುತ್ತೆ. ನಿಮ್ಮ ನೆಕ್ಸ್ಟ್ ಇಲ್ಲೆಲ್ಲ ಪ್ರೋಗ್ರೆಸ್ ಆದಮೇಲೆ ಇಲ್ಲೆಲ್ಲ ಸಕ್ಸಸ್ ಆಯಿತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ನಂತರ ಪೊಲೀಸ್ ವೆರಿಫಿಕೇಷನ್ ಸಕ್ಸಸ್ ಆದರೆ ನಂತರ ನೀವು ಅದು ಬೆಂಗಳೂರು ಹೋಗುತ್ತೆ. ಪ್ರಾದೇಶಿಕ ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೋರಮಂಗಲ ಅಲ್ಲಿಗೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿಂದ ನಿಮಗೆ ಅದು ಮೂವ್ ಆಗಬೇಕು.
ಅಲ್ಲಿ ಸಕ್ಸಸ್ ಆಗಿ, ಅಂದರೆ ಇಲ್ಲೆಲ್ಲ ಸಕ್ಸಸ್ ಆಯಿತು ಅಂದರೆ ಅಲ್ಲಿ ಪ್ರಿಂಟಿಂಗ್ ಸೆಷನ್ಗೆ ಹೋಗುತ್ತೆ, ಅಲ್ಲಿ ಅಪ್ರೂವಲ್ ಆಯಿತು ಅಂತ ಪ್ರಿಂಟಿಂಗ್ ಆಗುತ್ತೆ. ಪ್ರಿಂಟಿಂಗ್ ಆದರೆ ಮೆಸೇಜ್ ಬರುತ್ತೆ. ಇಲ್ಲಿ ನೀವೇನಾರು ಟ್ರಿಪ್ ಹೋಗ್ಬೇಕು ಅಂದರೆ ಪಾಸ್ಪೋರ್ಟ್ ನಂಬರ್ ನಿಮಗೆ ಮೆಸೇಜಲ್ಲಿ ಬರುತ್ತೆ, ಅದನ್ನು ಕೊಟ್ಟು ನೀವು ಬುಕ್ ಮಾಡ್ಬೋದು ಅಡ್ವಾನ್ಸ್ ಆಗಿ. ಪಾಸ್ಪೋರ್ಟ್ ಬರೋದ ಒಂದು ವಾರ ಲೇಟ್ ಆದರೆ ಪರವಾಗಿಲ್ಲ, ನೀವು ಹೋಗೋದ್ರೊಳಗಡೆ ಪಾಸ್ಪೋರ್ಟ್ ಬರುತ್ತೆ. ಪಾಸ್ಪೋರ್ಟ್ ನಂಬರ್ ಜನರೇಟ್ ಆಯಿತು ಅಂದರೆ ಸೊ ನಿಮ್ಮದು 99% ಕಂಪ್ಲೀಟ್ ನಿಮ್ಮ ವರ್ಕು. ನಂತರ ಪಾಸ್ಪೋರ್ಟ್ ನೀವು ಕೊಟ್ಟಿರೋ ಅಡ್ರೆಸ್ಗೆ ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಸ್ನೇಹಿತರೆ. ಈ ರೀತಿ ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕಂದ್ರೆ ಇಷ್ಟೆಲ್ಲ ರೂಲ್ಸ್ಗಳು ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪಾಸ್ಪೋರ್ಟ್ ಅಂದರೆ ಸುಮ್ಮನೆ ನೀವು ಯಾವುದೋ ಒಂದು ವೋಟರ್ ಐ ಡಿ ಏನೋ ಒಂದು ಅರ್ಜಿ ಹಾಕಿ ಬೇಗ ತೆಗೆದುಕೊಂಡಿವೆ ಅನ್ನೋ ರೀತಿಯಲ್ಲಿ ಇರೋದಿಲ್ಲ ಅದು. ಯಾಕೆಂದರೆ ನೀವು ಒಂದು ದೇಶದಿಂದ ಒಂದು ದೇಶಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಸೊ ಹಾಗಾಗಿ ಬಹಳ ಕಟ್ಟುನಿಟ್ಟಿನ ವಿಧಾನದಲ್ಲಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನಾದ್ರೂ ಪಾಸ್ಪೋರ್ಟ್ ಅರ್ಜಿಯನ್ನು ಹಾಕಬೇಕಂದ್ರೆ ಮೊದಲೇ ನೀವು ಅರ್ಜಿ ಹಾಕೊಂಡಿರಿ. ಯಾಕೆಂದರೆ ಒಂದು ಸತಿ ಅರ್ಜಿ ಹಾಕಿದರೆ ಅದು ಸರಿಸುಮಾರು 10 ವರ್ಷದವರೆಗೆ ಅದು ಚಾಲ್ತಿಯಲ್ಲಿ ಇರುತ್ತದೆ. ನಂತರ 10 ವರ್ಷದ ನಂತರ ನೀವು ಅದನ್ನು ರಿನ್ಯೂವಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಯಾರಾದರೂ ಪಾಸ್ಪೋರ್ಟ್ ಹಾಕಬೇಕು ಅಂದರೆ ಅರ್ಜಿಯನ್ನು ಹಾಕಬೇಕು ಅಂದರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹಾಕಿ ಹೋಗಿ ಅವರು ಅರ್ಜಿಯನ್ನು ಹಾಕ್ಕೊಡ್ತಾರೆ. ಅಥವಾ ಪಾಸ್ಪೋರ್ಟ್ ಕೇಂದ್ರಗಳಿರುತ್ತೆ ಅಲ್ಲಿಗೆ ಹೋದ್ರು ಹಾಕ್ಕೊಡ್ತಾರೆ. ಪೋಸ್ಟ್ ಆಫೀಸಿಗೆ ಹೋದ್ರು ಪೋಸ್ಟ್ ಆಫೀಸಲ್ಲಿ ಹಾಕ್ಕೊಡ್ತಾರೆ. CSC ಕೇಂದ್ರಗಳಲ್ಲಿ ಹೋದ್ರೆ ಹಾಕ್ಕೊಡ್ತಾರೆ. ಅದೇ ರೀತಿ ಗ್ರಾಮವನಗಳಲ್ಲಿ ಹೋದ್ರು ಹಾಕ್ಕೊಡ್ತಾರೆ ಸ್ನೇಹಿತರೆ. ಸೊ ನೀವು ನಿಮಗೆ ಗೊತ್ತಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಪಾಸ್ಪೋರ್ಟನ್ನು ಅರ್ಜಿನ ಅಪ್ಲೈ ಮಾಡ್ಬೋದು. ನಿಮಗೇನಾದರೂ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ಯಾರಾದರೂ ಪಾಸ್ಪೋರ್ಟನ್ನು ಅರ್ಜಿ ಹಾಕಬೇಕು ಅಂತಿದ್ರೆ ಆ ಪಾಸ್ಪೋರ್ಟನ್ನು ನಾನು ಹಾಕ್ಕೊಡ್ತೀನಿ. ನಂದು ಕೂಡ ಒಂದು ಕಂಪ್ಯೂಟರ್ ಸೆಂಟರ್ ಇದೆ, SVP ಕಂಪ್ಯೂಟರ್ ಅಂತ. SVP ಕಂಪ್ಯೂಟರ್ ಪಾಂಡುರಂಗ ಚೌಟ್ರಿಯ ಮುಂಭಾಗ ವಿನಾಯಕ ಬಡಾವಣೆ ಅಂದರೆ ಹೊಸದುರ್ಗದಲ್ಲಿ ಗಾಂಧಿ ಸರ್ಕಲ್ನಲ್ಲಿ ಇದೆ ನಂದು. ಸೊ ಅಲ್ಲಿಗೆ ಬಂದರೂ ಕೂಡ ನೀವು ಪಾಸ್ಪೋರ್ಟಿಗೆ ಅರ್ಜಿಯನ್ನು ಹಾಕ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ 1,500 ರೂಪಾಯಿ ಅಲ್ಲಿಗೆ ಕಟ್ತಕ್ಕಂಥ ಶುಲ್ಕನೇ ಇರುತ್ತೆ. ಸೊ ಅಷ್ಟಂತೂ ಪಾವತಿ ಮಾಡಲೇಬೇಕು. ಮತ್ತು ಈ ಪಾಸ್ಪೋರ್ಟನ್ನು ಯಾವ ರೀತಿ ಹಾಕಬೇಕು, ಈ ಹೊಸ ವಿಧಾನ ಬಂದಿದೆ ಪಾಸ್ಪೋರ್ಟ್ ಅರ್ಜಿ ಹಾಕೋದಕ್ಕೆ. ಸೇಮ್ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿದೆ, ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಕೆಲವರಿಗೆ ಹೊಸಬರಿಗೆ ಈ ಪಾಸ್ಪೋರ್ಟನ್ನು ಅರ್ಜಿ ಹಾಕಬೇಕು ಅಂದರೆ ಅದು ಗೊತ್ತಾಗೋದಿಲ್ಲ. ಅಲ್ಲಿಗೆ ಹೋಗಿ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ನಂತರ ಲಾಗಿನ್ ಆದಮೇಲೆ ಅದು ಹಾಗೆ ರಿಟರ್ನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಕನ್ನಡದಲ್ಲಿ ಯಾರೂ ಪಾಸ್ಪೋರ್ಟನ್ನು ಅರ್ಜಿಯನ್ನು ಹಾಕೋದಕ್ಕೆ ಯಾರು ಕೂಡ ಈ ವಿಡಿಯೋವನ್ನು ಯೂಟ್ಯೂಬಲ್ಲಿ ಬಿಟ್ಟಿಲ್ಲ ಸ್ನೇಹಿತರೆ. ಸೊ ಅದು ಯಾವ ರೀತಿಯನ್ನು ಅರ್ಜಿ ಹಾಕಬೇಕು ಅಂತ ನಾನು ಸಂಪೂರ್ಣವಾದ ವಿಡಿಯೋನ ನೆಕ್ಸ್ಟ್ ಲಾಗಲ್ಲಿ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ನೀವು ಕಂಪ್ಯೂಟರ್ ಸೆಂಟರ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅರ್ಜಿಯನ್ನು ನೋಡ್ಕೊಂಡು ಹಾಕ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ.